ಇವತ್ತು ಡಿ ಕೆ ಶಿ ಅವರು ಮತ್ತು ಗೊತ್ತದ ಒಂದು ಏನೋ ಇದ್ದಿದ್ದನ್ನು ಕೊಟ್ಟು ಇನ್ನೊಂದನ್ನು ಪಡ್ಕೋಬೇಕು ಅನ್ನುವಂಥ ಮಾತು, ಏನೋ ಇದ್ದಿದ್ದನ್ನು ಕೊಟ್ಟು ಪಡ್ಕೋಬೇಕು ಅನ್ನುವಂಥ ಮಾತು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಾವು ಪ್ರತಿಯೊಂದೂ ಎಲ್ಲ ನಮ್ಮ ಮೂಗಿನ ನೇರಕ್ಕೆ ನಡೀತದೆ ವಿಚಾರ ಮಾಡೋದು ತಪ್ಪು ಅನ್ನೋದನ್ನು ಈ ಅನುಭವದಿಂದ ಸಾಕಷ್ಟು ಕಲ್ತಿದ್ದಾರೆ. ಸತೀಶ್ ಅವರಾದ್ರು ಡಿ ಕೆ ಶಿ ಅವರಾದ್ರು. ಡಿ ಕೆ ಶಿ ಅವ್ರಿಗೂ ಗೊತ್ತಾಗ್ಯದ, ನಾನು ಈ ಪಟ್ಟವನ್ನು CM ಪಟ್ಟವನ್ನು ಕೊಟ್ಟಿದ್ದಕ್ಕೆ ಈ ಸದ್ಯ ನಾನು ಏನಾದರೂ ಭಾಳ ಫೋರ್ಸ್ ಮಾಡಿದ್ರೆ SC ಪೋಸ್ಟ್ ಅಂದರೆ ದಲಿತ ಕಾರ್ಡನ್ನು ಮುಂದಿಡೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಅದರಲ್ಲೂ G. ಪರಮೇಶ್ವರ್ ಖರ್ಗೆ ಅವ್ರನ್ನಾದ್ರೂ ಹೇಗೋ ಸರಿಸೋದು ಬದಿಗೆ, G. ಪರಮೇಶ್ವರನ್ನ ಬದಿಗೆ ಸರಿಸೋ ಶಕ್ತಿ ಡಿ ಕೆ ಶಿ ಅವರು ಇಲ್ಲ. ಮತ್ತು ಸಿದ್ದರಾಮಯ್ಯನವರು ತನಗೆ ಇಲ್ಲ ಅಂದ್ರೆ ಡಿ ಕೆ ಶಿ ತಪ್ಪಿಸಿದ ನಮ್ಮನ್ನೆಲ್ಲ CM ಗಿರಿಯನ್ನು, ಅದಕ್ಕೆ ಅವ್ಗೆ ಸಿಗುವಂಗಿಲ್ಲ. ನಂದು ಒಂದು ಕಾಲು ಹೋದ್ರೆ ಹೋಗ್ರಿ, ಆದ್ರೆ ಅವ್ನಿಗೆ 2 ಕಾಲು ಹೋಗ್ರಿ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲೇ ಡಿ ಕೆ ಶಿ ಜಾನ್ ಹೆಜ್ಜೆ ಇಟ್ಕೊಂಡು ನಾಳೆ ಏನಾದರೂ SC ಮುಂದೆ ತಂದಿಟ್ಟರು, ದಲಿತ ಕಾರ್ಡನ್ನು ಮುಂದೆ ತಂದಿಟ್ಟರು, ಪರಮೇಶ್ವರನ್ನು CM ಮಾಡುವಂಥ ತಂದಿಟ್ಟರು, ಮುಗಿದೋಯ್ತು. 2028ರಲ್ಲೂ ಸಹಿತ ನಾ ಮತ್ತೆ ಮರಳಿ CM ಆಗೋದ್ರಲ್ಲಿ ಸ್ವಲ್ಪದ ಕೆಲಸ ಅಲ್ಲ ಅನ್ನೋ ಅವ್ರಿಗೂ ಮನವರಿಕೆ ಆಗ್ತಾಯಿದೆ. ಯಾಕಂದ್ರೆ ಆ ರೀತಿ ಡೆವಲಪ್ಮೆಂಟ್ ಆಗ್ತಾಯಿದ್ದಾವೆ. ಮತ್ತು ಸಹಜದ ದಲಿತ ಒಬ್ಬ CM ಆಗೋದಕ್ಕೆ ಖರ್ಗೆ ಅವರು ವಿರೋಧ ಮಾಡೋದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು, ಜೊತೆಗೆ ನಮ್ಮ ರಾಹುಲ್ ಗಾಂಧಿಯವರು ವಿರೋಧ ಮಾಡೋದಿಲ್ಲ. ಹೌದಪ್ಪ, ನಾವು ಒಬ್ಬ ದಲಿತರಿಗೆ CM ಮಾಡಿದ್ವಿ ಅಂತ ಒಳ್ಳೆ ಕ್ರೆಡಿಟ್ ಬರ್ತದೆ. ಆಗ ಸಹಜವಾಗಿ ಡಿ ಕೆ ಶಿ ಅವರು ಬದಿಗೆ ಸರಿದು ಹೋಗುವಂಥ ಪ್ರಸಂಗ ಬರ್ತದೆ. ಅಂದಾಗ ಇದೆಲ್ಲ ಮಾಡೋಕ್ಕಿಂತಲೂ ಮೌನಾಗೆ ಆದಷ್ಟು ತನ್ನ ಶಕ್ತಿನಷ್ಟು ಕ್ರೋಢೀಕರಣ ಮಾಡಿಕೊಂಡು ಮುಂಬರುವ ಇಲೆಕ್ಷನ್ಗಳಲ್ಲೇ ಇನ್ನಷ್ಟು ತಮಗೆ ಬೇಕಾದಂಥ ತಮ್ಮವರನ್ನು ಆಯಕಟ್ಟಿನ ಜಾಗದಲ್ಲಿ ತಂದು ಇಟ್ಕೊಂಡು 2028ರಲ್ಲೇ ಪ್ರಬಲವಾಗಿ ನಾನಪ್ಪ CM ಅನ್ನುವಂಥದ್ದು ತನ್ನ ನಾಯಕತ್ವದಲ್ಲೇ, ಅಂದರೆ KPCC ಅಧ್ಯಕ್ಷರಿದ್ದಾರೆ ಅವರು